ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ವಿರುದ್ಧ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ನೆಂಟ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಅವರು ತಿರುಗಿ ಬಿದ್ದಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ಗಾಗಿ ಉಗ್ರ ಹೋರಾಟಕ್ಕೆ ಸಿದ್ಧ. ಹೇಮಾವತಿ ಲಿಂಕ್ ಕೆನಾಲ್ ನಮಗೆ ಅನಿವಾರ್ಯ. ನಮ್ಮ ರೈತರು ಹಲವು ವರ್ಷಗಳಿಂದ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಘೋಷಣೆಯನ್ನ ಮೊಳಗಿಸಿದ್ದಾರೆ. ಈ ಮುಖಾಂತರ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಹೋರಾಟಕ್ಕೆ ಹೊಸ ತಿರುವು ಸಿಕ್ಕಿದೆ. ಡಾಕ್ಟರ್ ರಂಗನಾಥ್ ಅವರು ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ರೈತರ ಹಿತಾಸಕ್ತಿ ಕಾಪಾಡಲು ನಾನು ಉಗ್ರ ಹೋರಾಟಕ್ಕೆ ಸಿದ್ಧನಿದ್ದೇನೆ. ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯ ಒಂದು ಭಾಗ. ನಮ್ಮ ರೈತರು ಕೂಡ ಸುಮಾರು ವರ್ಷಗಳಿಂದ ನೀರಿಲ್ಲದೆ ಪರದಾಡುತ್ತಿರುವ ಹಿನ್ನೆಲೆಯಲ್ಲಿ ಲಿಂಕ್ ಕೆನಾಲ್ ನಮಗೆ ಅನಿವಾರ್ಯ. ದಿವಂಗತ ವೈಕೆ ರಾಮಯ್ಯನವರು ಹಾಗೂ ಹುಚ್ಚಮಾಸ್ತಿಗೌಡರ ಹೋರಾಟದ ಫಲವಾಗಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿದಿದೆ ಎಂಬುದನ್ನು ಜಿಲ್ಲೆಯ ವಿರೋಧ ಪಕ್ಷದ ಸ್ನೇಹಿತರು ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಡಿಕೆ ಶಿವಕುಮಾರ್ ಅವರ ನೆಂಟ ಡಾಕ್ಟರ್ ರಂಗನಾಥ್ ಅವರು ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಅವರು ಏನ್ ಹೇಳಿದ್ದಾರೆ ಕೇಳೋಣ. ನಾನು ಸಹ ಮುಂದೆ ಇದ್ದೇನೆ. ಹಾಗೆ ನನ್ನ ತಾಲೂಕಿಗೆ ಸಿಗುವಂತ 3000 MCFT ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲ ನಿನ್ನೆ ನಡೆದಂತ ಪ್ರತಿಭಟನೆ ವಿಚಾರದಲ್ಲಿ ನನ್ನ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೂ ಮತ್ತು ಮುಖಂಡರಿಗೆ ಈ ಮೂಲಕ ಹೇಳುವುದು ಏನೆಂದರೆ, ಇವತ್ತು ಏನಾದ್ರೂ ತುಮಕೂರು ಜಿಲ್ಲೆಗೆ ನೀರು ಬಂದಿದೆ ಅಂದ್ರೆ ಅದು ದಿವಂಗತ ವೈಕೆ ರಾಮಯ್ಯನವರು ಮತ್ತು ಹುಚ್ಚಮಾಸ್ತಿಗೌಡ ಹೋರಾಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಹೋರಾಟದಲ್ಲಿ ಕುಣಿಗಲ್ ತಾಲೂಕಿಗೆ ಬಾಲದ ತುದಿಯಾಗಿ 15 ವರ್ಷದಿಂದ ಇವತ್ತು ನಮಗೆ ನಿಗದಿಯಾದಂತ 3000 MCFT 300 400 MCFT ಮಾತ್ರ ಬಂದಿದೆ ಅಂತ ಹೇಳಿ ಇವತ್ತು ಲಿಂಕ್ ಕೆನಾಲ್ ಮೂಲಕ ನನಗೆ ನನ್ನ ತಾಲೂಕಿನ ರೈತರಿಗೆ ನಿಗದಿಯಾದಂತ ನೀರನ್ನು ಮಾತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿರುವಂತದ್ದು. ಬಹಳಷ್ಟು ಜನ ರಾಜಕೀಯದವರು ಅವ್ರ ಹಿತಾಸಕ್ತಿಗೋಸ್ಕರ ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ಗುಬ್ಬಿಲಿ ರಾಂಪುರದಲ್ಲಿ ಪೈಪ್ ಲೈನ್ ಶುರುವಾಗಿ ಇದು ಗುಬ್ಬಿಯ ಕೊನೆ ಬಾರ್ಡರ್ ಅಲ್ಲಿ ಕುಣಿಗಲ್ಲು ಮತ್ತು ಗುಬ್ಬಿಯ ಬಾರ್ಡರ್ ಅಲ್ಲಿ ಎಂಡ್ ಆಗಂತದ್ದು. ಯಾವುದೇ ಕಾರಣಕ್ಕೂ ಮಾಗಡಿಗೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಾನೊಬ್ಬ ಜಿಲ್ಲೆಯ ಮಗನಾಗಿ ಕುಣಿಗಲ್ ತಾಲೂಕಿನ ರೈತರು ತುಮಕೂರು ಜಿಲ್ಲೆಗೆ ಸೇರಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ರೈತರ ಔದಾರ್ಯತೆ ಮತ್ತು ಅವರ ಆಶೀರ್ವಾದ ಬಹಳಷ್ಟು ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ಎಲ್ಲರಿಗೂ ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಒಂದು ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಬಂದಿದ್ದೇನೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ನಾವು ಒಬ್ಬ ರೈತನಾಗಿ ಜಿಲ್ಲೆಯ ಮಗನಾಗಿ ನನ್ನ ತಾಲೂಕಿನ ಹಿತವನ್ನ ಕಾಪಾಡುವಂಥದ್ದು ನನ್ನ ಪ್ರಥಮ ಕರ್ತವ್ಯ. ಜಿಲ್ಲೆಗೆ ಬರುವಂತ 24 TMCಯನ್ನ ಹಾಸನಿಂದ ಹೋರಾಟ ಮಾಡಲಿಕ್ಕೆ ನಾನು ಸಹ ಮುಂದೆ ಇದ್ದೇನೆ. ಹಾಗೆ ನನ್ನ ತಾಲೂಕಿಗೆ ಸಿಗುವಂತ 3000 MCFT ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ ಅಂತ ಹೇಳಿ ವಿನಮ್ರ ಮನವಿ ಮಾಡ್ತಾ ಇದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯದ ವಿರೋಧ ಪಕ್ಷವರ ಹಿತಾಸಕ್ತಿ ಏನಾದರೂ ತೊಂದರೆ ಕೊಟ್ರೆ ಉಗ್ರ ಹೋರಾಟಕ್ಕೂ ತಯಾರಾಗಿ ಇದ್ದೇನೆ ನಮ್ಮ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಧನ್ಯವಾದಗಳು. ನಿನ್ನೆ ನಡೆದಂತ ಪ್ರತಿಭಟನೆ ವಿಚಾರದಲ್ಲಿ ನನ್ನ ಜಿಲ್ಲೆಯ ಪ್ರತಿಯೊಬ್ಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಈ ಲಿಂಕ್ ಕೆನಾಲ್ ಯೋಜನೆಯಿಂದಾಗಿ ಈಗ ಒಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ರಾಮನಗರ ಜಿಲ್ಲೆ, ಅವರ ತವರು ಜಿಲ್ಲೆ ವರ್ಸಸ್ ತುಮಕೂರು ಜಿಲ್ಲೆ ಎನ್ನುವಂತಹ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆದರೆ, ಇತ್ತ ತುಮಕೂರು ಜಿಲ್ಲೆಯ ಒಳಗಡೆಯೇ ಕುಣಿಗಲ್ ಶಾಸಕರು ಈಗ ಈ ಯೋಜನೆಯ ಈ ಕಾಮಗಾರಿಯ ಅನಿವಾರ್ಯತೆಯ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತೆ ಮೇ 29ನೇ ತಾರೀಕು ಶಾಸಕ ರಂಗನಾಥ್ ಅವರು ಈ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಈ ಯೋಜನೆಯ ಬಗ್ಗೆ ಮಾತನಾಡುವುದಾದರೆ 2019ರಲ್ಲಿ HD ಕುಮಾರಸ್ವಾಮಿಯವರು JDS ಮತ್ತು ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 26/6 ಅಂದರೆ 2019ರ ಜೂನ್ 26ನೇ ತಾರೀಕು ಇದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡಲಾಗುತ್ತೆ. ಆ ಆದೇಶದಲ್ಲಿ ಹೇಳಿದ್ದಾರೆ, ಕುಣಿಗಲ್ ತಾಲೂಕಿನ ಪ್ರದೇಶವು ಹಲವು ವರ್ಷಗಳಿಂದ ಬರಪೀಡಿತವಾಗಿದ್ದು ಕುಡಿಯುವ ನೀರು ಮತ್ತು ನೀರಾವರಿ ಸೌಕರ್ಯಕ್ಕೆ ಹೇಮಾವತಿ ನಾಲೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು
ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಹುತೇಕ ಪ್ರದೇಶವು ಕುಡಿಯುವ ನೀರಿಗೆ ಹೇಮಾವತಿ ಯೋಜನೆಯ ಮಾಗಡಿ ಕುಡಿಯುವ ನೀರಿನ ಯೋಜನೆ ಮೇಲೆ ಅವಲಂಬಿತವಾಗಿರುತ್ತದೆ. ನಾಲೆ ನಿರ್ಮಿತವಾದಾಗಿನಿಂದ ಇಲ್ಲಿಯವರೆಗೂ ತುಮಕೂರು ನಾಲಾ ಶಾಖೆಯ 170 ಕಿಲೋಮೀಟರ್ನಿಂದ ಮುಂದಕ್ಕೆ ನಿಗದಿತ ನೀರು ನಾಲೆಯಲ್ಲಿ ಹರಿದಿರುವುದಿಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ತುಮಕೂರು ಶಾಖಾ ನಾಲೆಯ 70 ಕಿಲೋಮೀಟರ್ ನಿಂದ ನೇರವಾಗಿ ಕುಣಿಗಲ್ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ನಾಲೆಯನ್ನ ನಿರ್ಮಿಸುವಂತೆ ಒತ್ತಾಯಿಸಿರುತ್ತಾರೆ. ಆದ್ದರಿಂದ ತುಮಕೂರು ಶಾಖಾ ನಾಲೆಯ 70 ಕಿಲೋಮೀಟರ್ನಿಂದ 165 ಕಿಲೋಮೀಟರ್ನವರೆಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಉದ್ದೇಶಿಸಲಾಗಿದೆ ಅಂತೇಳಿ 2019ರಲ್ಲಿ ಹೊರಡಿಸಲಾದಂಥ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ಸಿಕ್ತು. ಆ ಆಡಳಿತಾತ್ಮಕ ಅನುಮೋದನೆಯಲ್ಲಿ ಸರ್ಕಾರ ಹೇಳುತ್ತೆ ಒಟ್ಟು 34.535 ಅಂದರೆ 34 ಕಿಲೋಮೀಟರ್ ಯೋಜನೆ, ಉದ್ದೇಶಿತ ಯೋಜನೆ, 388 ಕ್ಯೂಸೆಕ್ಸ್ ನೀರು ಹರಿಸಲು ವಿನ್ಯಾಸಿಸಲಾಗಿರುತ್ತದೆ. ಭೂಸ್ವಾಧೀನ ಸಮಸ್ಯೆಯಿಂದ ಕಾಮಗಾರಿಯ ವಿಳಂಬವನ್ನು ತಪ್ಪಿಸಲು ಪೈಪ್ಲೈನ್ ಅನ್ನು ರಸ್ತೆಯಲ್ಲಿ ತೆಗೆದುಕೊಂಡು ಹೋಗಲು ಮತ್ತು ರಸ್ತೆಯನ್ನು ಮರುನಿರ್ಮಿಸಲು ಉದ್ದೇಶಿಸಲಾಗಿರುತ್ತದೆ ಅಂತೇಳಿ 2019ರಲ್ಲಿ ಕೊಡಮಾಡಲಾದಂಥ ಆದೇಶದಲ್ಲಿ ಹೇಳಿದ್ದಾರೆ. ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಅವಧಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿರ್ತಾರೆ. ಅದಾದ ಬಳಿಕ 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜಲಸಂಪನ್ಮೂಲ ಸಚಿವರಾದ ಬಳಿಕ ಹಿರಿಯ ಅಧಿಕಾರಿ ಕೆ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಯೋಜನೆಯ ಫೀಸಿಬಿಲಿಟಿ ಸಾಧ್ಯತೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ. ಸೊ ಆ ಸಮಿತಿ 2024ರ ಡಿಸೆಂಬರ್ 8ನೆಯ ತಾರೀಕು ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಮಾನ್ಯ ಜಲಸಂಪನ್ಮೂಲ ಸಚಿವರು ಜೊತೆಗೆ ಉಪಮುಖ್ಯಮಂತ್ರಿಯೂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದು ಅಂಥೇಳಿ ಸಲಹೆಯನ್ನು ಕೊಡುತ್ತೆ. ಅಂದರೆ ಈ ಯೋಜನೆಯಿಂದ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ಸಲಹೆಯನ್ನು ಕೊಡುತ್ತೆ. 2024ರ ಜನವರಿ 12ನೆಯ ತಾರೀಕು ಸುಮಾರು 986 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅನುಮೋದನೆಯನ್ನು ಕೊಡಲಾಗುತ್ತೆ. ಆದರೆ ಸ್ಥಳೀಯ ಶಾಸಕರಿಂದ ತೀವ್ರ ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ತುಮಕೂರಿನ ಹಲವು ಭಾಗಗಳಿಗೆ ಭೇಟಿಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಈ ಯೋಜನೆಯನ್ನು ಜಾರಿಗೊಳಿಸಬಹುದು ಅಂತೇಳಿ ಸಲಹೆಯನ್ನು ಕೊಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಇವೆಲ್ಲ ಆಗಿರುವಂಥದ್ದು. 2019ರಲ್ಲಿ ಆಗ ಸಂಸದರಾಗಿದ್ದಂತಹ GS ಬಸವರಾಜ್ ಅವರು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ಬೇಡ ಇದು ಯೋಜನೆ ಅಂತೇಳಿ. ಬಟ್ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಆಗ ಇತ್ತು. ಈಗ JDSನ ಶಾಸಕರು, ತುರುವೇಕೆರೆಯ JDSನ ಶಾಸಕರು ಒಳಗೊಂಡು MT ಕೃಷ್ಣಪ್ಪನವರು ಒಳಗೊಂಡು ತುಮಕೂರು ನಗರದ ಶಾಸಕರು ಜ್ಯೋತಿ ಗಣೇಶ್ ಸತತ 2ನೇ ಬಾರಿಗೆ ಆಯ್ಕೆಯಾದಂಥವರು, ಜೊತೆಗೆ ತುಮಕೂರು ಗ್ರಾಮಾಂತರ ಶಾಸಕರು ಇವರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆದ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿನ್ನೆಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 40% ಕಾಮಗಾರಿ ಮುಗ್ದಾಗಿದೆ ಅಂಥೇಳಿ. 40% ಕಾಮಗಾರಿ ಮುಗ್ದಾಗಿದೆ ಅಂದರೆ ಈ ಯೋಜನೆಯನ್ನು ನಿಲ್ಲಿಸಲ್ಲ ಎನ್ನುವಂತಹ ಮೆಸೇಜನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾಗಿದೆ. ಸೊ ಕಾಮಗಾರಿ ಇದು ಮುಂದುವರಿಯುತ್ತೆ. 2 ಜಿಲ್ಲೆಗಳ ನಡುವೆ ಹೊಸ ಸಂಘರ್ಷ ಇದು. ಹೇಮಾವತಿ ನೀರಿಗೆ ಸಂಬಂಧಪಟ್ಟ ಹಾಗೆ ಹೊಸ ಸಂಘರ್ಷ. ಬಿಜೆಪಿಯ ಶಾಸಕ ಸುರೇಶ್ ಗೌಡ ಅವರು ತುಂಬ ಜೋರಾಗಿ ಮಾತಾಡಿದ್ದಾರೆ. ಇತ್ತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಮಹತ್ವಾಕಾಂಕ್ಷೆಯ ಯೋಜನೆ. ಕುಣಿಗಲ್ನ ಶಾಸಕರು ಈಗ ಅಫಿಷಿಯಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಿಲ್ಸಕ್ಕೆ ಬಿಡಲ್ಲ, ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತೇಳಿ. ಗುಬ್ಬಿಯ ಶಾಸಕರು ಕಾಂಗ್ರೆಸ್ನವರೇ, ಕುಣಿಗಲ್ನ ಶಾಸಕರು ಕಾಂಗ್ರೆಸ್ನವರೇ. ಸೊ ಸರ್ಕಾರ ಯಾವ ರೀತಿ ಇದನ್ನು ನಿಭಾಯಿಸುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹೇಮಾವತಿ ಕಾವೇರಿ ನದಿಯ ಉಪನದಿ. ಸೊ ಒಂದು ನದಿ ನೀರಿಗಾಗಿ
ಎರಡು ಜಿಲ್ಲೆಗಳ ನಡುವೆ ಸಂಘರ್ಷ ಆಗ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. 2019ರಲ್ಲಿ ದೇವೇಗೌಡರು ಲೋಕಸಭಾ ಚುನಾವಣೆಗೆ ತುಮಕೂರಿನಿಂದ ನಿಂತಹ ಸಂದರ್ಭದಲ್ಲೂ ಕೂಡ ಹೇಮಾವತಿ ನದಿ ನೀರಿನ ವಿಷಯದಲ್ಲಿ ದೊಡ್ಡ ರಾಜಕೀಯ ಚರ್ಚೆ ಕಾರಣ ನಡೀತು. ಆ ಸಂದರ್ಭದಲ್ಲೂ ಕೂಡ ಅದು ದೇವೇಗೌಡರಿಗೆ ಹಿನ್ನಡೆ ಆಗಲಿಕ್ಕೂ ಕೂಡ ಕಾರಣ ಆಯಿತು. ಸೊ ಈಗ ಹೊಸ ಪೊಲಿಟಿಕಲ್ ಸಂಘರ್ಷ ಶುರುವಾಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಈ ನಿರ್ಧಾರದಿಂದ ವಾಪಸ್ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಂಪ್ಲಿಮೆಂಟ್ ಆಗುತ್ತೆ. 40% ಕಾಮಗಾರಿ ಮುಗಿದಿದೆ ಅಂದರೆ ಖಂಡಿತ ಸ್ಟಾಪ್ ಮಾಡಲ್ಲ, ಸರ್ಕಾರ ಮುಂದುವರಿಯುತ್ತೆ. ಬಟ್ ಅದನ್ನು ಈ ಲೆವೆಲ್ನ ಪ್ರೊಟೆಸ್ಟ್, ನಿನ್ನೆ ಸಿಕ್ಕಾಪಟ್ಟೆ ಪ್ರತಿಭಟನೆ ಆಗಿದೆ. ಅಲ್ಲಿ JCBಗಳಿಗೆ ಕಲ್ತೂರಾಟ ಆಗಿದೆ, ಪ್ರತಿಭಟನೆ ಆಗಿದೆ, ಮುತ್ತಿಗೆ ಹಾಕಿದ್ದಾರೆ. ಸಾವಿರಾರು ಜನ ಈ ಯೋಜನೆಯ ವಿರುದ್ಧ ನಿಂತಿದ್ದಾರೆ. ಸ್ವಾಮೀಜಿಗಳು ಕೂಡ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಯಾವ ರೀತಿ ಸರ್ಕಾರ ಇದನ್ನು ಮ್ಯಾನೇಜ್ ಮಾಡುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ಸವಾಲು ಇದು. ಕಾರಣ ತುಮಕೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೂ ಕೂಡ ಬರ್ತವೆ. ಹೀಗಾಗಿ ಇದರ ಪರಿಣಾಮಗಳು, ದೀರ್ಘಕಾಲದ ಪರಿಣಾಮಗಳು ಕೂಡ ಈ ಕಾಮಗಾರಿಯಲ್ಲಿ ಇರುವಂಥದ್ದು. ಅದನ್ನು ಡಿ ಕೆ ಶಿವಕುಮಾರ್ ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಎನ್ನುವಂಥದ್ದಷ್ಟೇ ಇಂಪಾರ್ಟೆಂಟ್. ಒಂದು ಸಲ ಈ ಯೋಜನೆ ಕಂಪ್ಲೀಟ್ಲಿ ಇಂಪ್ಲಿಮೆಂಟ್ ಆದ ಬಳಿಕ ಈ ಹೋರಾಟಗಳು ಏನಿದ್ದಾವೆ ಅವು ಕಾಲಗರ್ಭದಲ್ಲಿ ಮರೆತು ಹೋಗ್ತವೆ, ಸಹಜ ಸ್ಥಿತಿಗೆ ಬಂದುಬಿಡುತ್ತೆ ಪರಿಸ್ಥಿತಿ. ಬಟ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಅಂತ ಒಂದಿರುತ್ತಲ್ಲ, ಅದರ ಹೊಡೆತವನ್ನು ಬಹುಶಃ ಡಿ ಕೆ ಶಿವಕುಮಾರ್ ಅವರು ತಿನ್ನಬೇಕಾಗಿ ಬರಬಹುದು. ಕುಣಿಗಲ್ ಶಾಸಕರಿಗೆ ಅವರ ಅನಿವಾರ್ಯತೆ, ಅವರು ತುಮಕೂರು ಜಿಲ್ಲೆಯ ಒಂದು ತಾಲೂಕು ಕುಣಿಗಲ್, ಜೊತೆಗೆ ವಿಧಾನಸಭಾ ಕ್ಷೇತ್ರ. ಸೊ ಅವರು ನಮ್ಮ ಕ್ಷೇತ್ರಕ್ಕೆ ನೀರು ಬೇಕು ಅಂಥೇಳಿ ಅವರ ಆಗ್ರಹ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.